ಹೌದು, ನಾನು ನೋಡ್ತಾ ಇದ್ದೆ ಆಗ್ಲಿಂದ ದೊಡ್ಡವ್ರು ಚಂದ ಮಾತು ಕೇಳ್ತಾ ಇದ್ರು. ಅಯ್ಯೋ ಇವತ್ತು ರೋಗಪ್ಪ ನಿನ್ನ ತುಂಬಾ ನನ್ನಾಗಿ ಕೂತ್ಬಿಟ್ಟಿದ್ದೀರಾ. ಈಗ ಎಲ್ಲ ಪುಟಾಣಿಗಳು ಒಂದು ಕ್ಲಾಪ್ಸ್ ಮಾಡ್ಬಿಡೋಣ, ನೋಡೋಣ. ಇಲ್ಲಿ ದೊಡ್ಡವ್ರಿಗಿಂತ ಚಿಕ್ಕವರೇ ಜಾಸ್ತಿ ಇರೋದು. ಮಕ್ಳು ಜಾಸ್ತಿ ಸೌಂಡ್ ಮಾಡಿದಷ್ಟು ನಿಮ್ಗೆ ಮಾತು ಕೇಳ್ಬೋದು, ಇಲ್ಲಾಂದ್ರೆ ಮಾತು ವ್ಯರ್ಥ ಆಗೋಗುತ್ತೆ ಅಲ್ವಾ. ನೋಡೋಣ ಯಾರು ಕ್ಲಾಪ್ಸ್ ಮಾಡ್ತಾರೆ ಅಂತ. ಮಕ್ಕಳು ಮಾತ್ರ, ದೊಡ್ಡವ್ರು ಬೇಡ. 1 2 3 ಸ್ಟಾರ್ಟ್. ಇಲ್ಲಪ್ಪ ಸಾಕಾಗಿಲ್ಲ, ಬ್ರೇಕ್ಫಾಸ್ಟ್ ಮಾಡಿಲ್ವಾ ಅಂತ ಯಾರು ಅಲ್ವಾ? ತಿಂಡಿಲ್ವಾ? ಕಾಫಿ ಕುಡಿದ್ರ ಎಲ್ಲರೂ? ಇಲ್ಲ, ಮಾತಿ ಬರ್ತಾ ಇಲ್ಲ. ಯಾಕೆ ಅಷ್ಟು ಬೋರ್ ಆಗ್ಬಿಟ್ಟಿದ್ಯಾ? ಅಷ್ಟು ಬೇಜಾರಾಗ್ಬಿಟ್ಟಿದ್ಯಾ? ಜೋರಾಗಿ ಹೇಳಿ, ಇಲ್ಲ ಅಂತ ಹಸ್ಲಿಕ್ಕಾಗಲ್ಲ. ಒಂದು ಹೇಳ್ಬಿಡ್ತೀನಿ ನಾನು, ಒಂದೇ ಮಾತರನ್ನು ಒಂದೇ ಅಂತ ಹೇಳ್ತೇನೆ, ನೀವು ಮಾತರನ್ನು ಹೇಳ್ಬೇಕು ಜೋರಾಗಿ. ಇಲ್ಲಪ್ಪ ಸಾಕಾಗ್ತಿಲ್ಲ, ದೊಡ್ಡವ್ರಿಗೆ ವಾಯ್ಸ್ ಬರ್ತಾ ಇದೆ. ಒಂದೇ ಆಯ್ತು. ಇನ್ನು ಜಾಸ್ತಿ ಮಾತಾಡ್ತಾ ಹೋದ್ರೆ ಸಮಯ ಹೋಗ್ತಾ ಬದಲಾಗಿ ನಾನು ಕೆಲವರಿಗೆ ಧನ್ಯವಾದಗಳನ್ನ ಅರ್ಪಿಸಲೇಬೇಕು. ಯಾಕಂದ್ರೆ ಮಾತಾಡ್ಲಿಕ್ಕೆ ಅವಕಾಶ ಸಿಗೋದೇ ಕಷ್ಟ. ಯಾವಾಗಲೂ ಓಡಾಡ್ತಾ ಅಲ್ಲಿ ಇಲ್ಲಿ ಇರ್ತಿದ್ದೆ. ಇವತ್ತು ಕಾಲು ಕೈಯೆಲ್ಲ ಕಟ್ಟಾಗಿದೆ ಸ್ಟೇಜಲ್ಲಿ ಕೂತ್ಬಿಟ್ಟು. ಸುಮಾರು ಒಂದು 6 ವರ್ಷದ ಹಿಂದೆ ಪ್ರವೀಣ್ ರೈ ಅವರು, ನಮ್ಮ ನಾಪುಕ್ಲವರು, ಅವರು ಕಾಲ್ ಮಾಡಿ ಹೇಳಿದ್ರು, ಈ ಥರ ಒಂದು ಒಕ್ಕೂಟ ಇದೆ, ನೀವು ಸೇರ್ತೀರಾ ಅಂತ ಕೇಳಿಲ್ಲ, ನೀವು ಸೇರ್ಬೇಕು ಅಂತ ಹೇಳಿದ್ರು. ಇಲ್ಲ ನಂಗೆ ಬೇಡ ಅಂತ ಹೇಳ್ದೆ. ಈ ವಾಟ್ಸಪ್ ಫೇಸ್ಬುಕ್ ತುಂಬಿ ಹೋಗಿತ್ತು, ಈಗ ಬರೀ ಅದೇ ಕಾಲ ಅಲ್ವಾ. ಇಲ್ಲ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅವರೇ, ನೀವು ಸೇರಿ ಹೇಳಿಲ್ಲ, ಸೇರಲೇಬೇಕು ಅಂತ ಅವರು ರಿಕ್ವೆಸ್ಟ್ ಮಾಡಿದ್ರು. ಅವರು ಸೇರಿಸಿ ನನಗೆ ಇವತ್ತು ಈ ಒಂದು ಸಮಾಜ ಸೇವೆ ಮಾಡುವ ಅವಕಾಶವನ್ನ ನೀಡಿದ್ದಾರೆ. ಅವರಿಗೆ ಹೃತ್ಪೂರ್ವಕ ವಂದನೆಯನ್ನ ಪ್ರವೀಣ್ ಅವರಿಗೆ ಕೊಡ್ತಾ ಇದ್ದೇನೆ. ಹಾಗೆ ಇನ್ನು ಶರೀಫ್ ಎಮ್ಮೆಮಾಡು, ಅನಿಲ್ ರೈ ಸರ್ ಮತ್ತೆ ರಶೀದ್ ಚುಟ್ಟಿಗೊಬ್ಬ ಇವರಿಗೆ, ರಶೀದ್ ಕೋನತ್ ಇವರಿಗೆ ಮುಖ್ಯವಾಗಿ ನಾವು ಧನ್ಯವಾದಗಳನ್ನ ಅರ್ಪಿಸಲೇಬೇಕು. ಯಾಕಂದ್ರೆ ಆಗ್ಲೇ ಹೇಳಿದಾಗೆ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮಲ್ಲಿ ನಾವೇನು ಮಾಡ್ತೀವಿ, ರೀಲ್ಸ್ ನೋಡ್ತಾ ಹೋಗ್ತೇವೆ, ಚಾಟ್ ಮಾಡ್ತೇವೆ, ಕೆಲಸ ಇರಲ್ಲ, ಕಾರ್ಯ ಇರಲ್ಲ. ಯಾವಾಗ ನೋಡಿದ್ರು ಈಗ ನಾನೇ ಮೊಬೈಲ್ ನೋಡ್ತಾ ಇರ್ತೇನೆ, ಚಾಟ್ ಮಾಡ್ತೇನೆ, ಎಲ್ಲವನ್ನ ಮಾಡ್ತೇನೆ. ಆದರೆ ಇವರ 3 ಜನಕ್ಕೆ ಈ ಥರನೂ ಸಮಾಜ ಸೇವೆ ಮಾಡಬಹುದಲ್ಲ ಅಂತ ಒಂದು ತಲೆಗೆ ಬಂದಿದೆಯಲ್ಲ. ನಿಜವಾಗಿಯೂ ಅವರ ಒಂದು ಕನಸು, ಅವರು 3 ಜನರ ಕನಸು ಇವತ್ತು ಕೇವಲ ಶುರು ಮಾಡುವಾಗ 3 ಜನ ಇದ್ದಿದ್ದು ಇವತ್ತು 182ಕ್ಕೆ ತಲುಪಿದೆ. ನಿಜವಾಗಿಯೂ ಕೇವಲ 3 ಜನರು ನೋಡಿ. ಮೇಲೆ ಕೊಡ್ಲಿಪೇಟೆ ಇಲ್ಲಿ ಲೈವ್ ಮಾಡ್ತಿದ್ದಾರೆ, ಅವರಿಂದ ಹಿಡಿದು ಈ ಪೊನ್ನಪೇಟೆ ಕೊನೆಯ ಚಂಗಪ್ಪ ಅವರ ಟೀಮ್, ಅಲ್ಲಿ ತನಕ ಇಡೀ ಕೊಡಗಿನ ಎಲ್ಲ ಜನರು, ನಾವ್ಯಾರು ಜಾತಿ ಮತ ಭೇದ ಯಾವುದು ಕೂಡ ಇಲ್ಲದೆ ನಾವು ಒಂದು ಕೆಲಸ ಮಾಡ್ತಾ ಇದ್ದೀವಿ. ನಿಜವಾಗಿಯೂ ಆಗ್ಲೇ ಹಿಂದಿನ ಕಾಲದಲ್ಲಿ ಬಸವಣ್ಣನವರು ಹೀಗೆ ಹೇಳಿದ್ರು, ಇವನಾರವನಿಂದ ಇರಯ್ಯ, ಇವ ನಮ್ಮವ ನಮ್ಮವನಿನ್ನ ಸಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನಿದ್ದೆನಿಸಯ್ಯ. ಅಂದ್ರೆ ಅವ್ನು ಯಾರು, ಅವ್ನು ಯಾವ ಜಾತಿ, ಇವನು ಯಾವ ಜಾತಿ ಹೇಳೋಕ್ಕಿಂತ ಅವರೆಲ್ಲ ನಮ್ಮ ಜಾತಿ, ಎಲ್ಲರೂ ಕೂಡ ನಮ್ಮ ಜಾತಿ. ಇವತ್ತೇನೋ ಒಂದು ನಾವು ಕೆಲಸಗಳನ್ನ ಮಾಡ್ತಾ ಇರ್ತೀವಿ, ಸಮಾಜ ಸೇವೆ ಮಾಡಬೇಕು ಅಂತ ಬಹಳಷ್ಟು ಜನರಿಗೆ ಆಸಕ್ತಿ ಇದ್ದೇ ಇರುತ್ತೆ. ಅಂದ್ರೆ 100ರಲ್ಲಿ ಒಂದು 20%ಗಾದ್ರೂ ಜನಕ್ಕೂ ಸಮಾಜ ಸೇವೆ ಮಾಡಬೇಕು. ಉದಾಹರಣೆಗೆ ನನಗೆ ಇವತ್ತಿನ ನಮ್ಮ ಪ್ರಾಜೆಕ್ಟ್ ಏನಿದೆ, ಸುಮಾರು 2 ಲಕ್ಷ ರೂಪಾಯಿಯ ಇವತ್ತಿನ ನಮ್ಮ ಕಾರ್ಯಕ್ರಮದ ವೆಚ್ಚ ಆಗಿರುತ್ತೆ. ಮಕ್ಕಳಿಗೆ ಅಷ್ಟು ದಾನ ಮಾಡ್ತೆ, ಎಲ್ಲರ ಕೈ ಸೇರಿ ಕೊಡ್ತಾ ಇರೋದು. ಈಗ ನನಗೆ ಆಸೆ ಇದೆ, ಮಕ್ಕಳಿಗೆ ಏನೋ ಒಂದು ಕೊಡಬೇಕು ಅಂತ ಆಸೆ ಇದೆ. ನನಗೆ ಕೊಡೋಕ್ಕೆ ಸಾಧ್ಯ ಇದೆಯಾ? ಖಂಡಿತ ನನಗೆ ಸಾಧ್ಯ ಇಲ್ಲ. ಎಷ್ಟೇ ಕೆಲಸ ಮಾಡಿದ್ರು ಕೂಡ ನಾನು 2 ಲಕ್ಷ ಅಷ್ಟು ಧಾರಾಳಿಯೂ ಅಲ್ಲ, ನನಗೆ ಕೊಡೋಕ್ಕೂ ಆಗಲ್ಲ. ಆದರೆ ಮನಸ್ಸಲ್ಲಿ ತುಂಬ ಆಸೆ ಇದೆ, ನಾವು ಕೊಡಲೇಬೇಕು ಅಂತ. ಆದರೆ ನಮ್ಮ ಆಸೆಯನ್ನ, ನನಗೆ ಒಂದು ವೇದಿಕೆಯನ್ನ ಈ ಮಾನವೀಯ ಸ್ನೇಹಿತರ ಒಕ್ಕೂಟದ ಮೂಲಕ ಕಲ್ಪಿಸಿದೆ. ನಾನೊಂದು 500 ರೂಪಾಯಿ ಹಾಕಿರ್ಬೋದು. ಆ 500 ಯಾವುದೋ ಒಂದು ಮಗುವಿಗೆ ಪುಸ್ತಕನೋ, ಯಾವುದೋ ಒಂದು ಪೆನ್ಸಿಲೋ ಆ ರೂಪದಲ್ಲಿ ನನ್ನ ಹೆಸರಲ್ಲಿರ್ಬೋದು. ಹಾಗೆ ನಮ್ಮ 182 ಜನರ ಮನಸ್ಥಿತಿ ನಿಜವಾಗಿಯೂ ಒಂದು ಉತ್ತಮವಾದದ್ದು. ಇನ್ನೊಂದು ವಿಶೇಷ ಏನು ಹೇಳ್ಬೇಕಂದ್ರೆ, ನಾವು ಬರೀ ಒಕ್ಕೂಟದಲ್ಲಿ ಒಕ್ಕೂಟರಾಗಿ ಇಲ್ಲ,